ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯಪುರ ಜಿಲ್ಲಾ ಕಾರ್ಮಿಕ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರಂತೆ. ಪ್ರಮುಖವಾಗಿ ವ್ಯಾಪಕ ಅವ್ಯವಹಾರ ಮತ್ತು ಭ್ರಷ್ಟಾಚಾರ ಆರೋಪಗಳ ಸಾಲು ಸಾಲು ದೂರುಗಳು ಬಂದ ಬಳಿಕ ಲೋಕಾಯುಕ್ತ ಅಧಿಕಾರಿಗಳು ಈ ದಾಳಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ವಿಜಯಪುರ ಜಿಲ್ಲಾ ಕಾರ್ಮಿಕ ಕಚೇರಿ ಮೇಲೆ ದಾಳಿಯಾಗಿದ್ದು ವ್ಯಾಪಕ ಅವ್ಯವಹಾರಗಳಾಗಿದೆಯಂತೆ. ಕಚೇರಿಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅನ್ನುವಂತಹ ಆರೋಪಗಳು ಬಂದಿದೆ. ಕಾರ್ಮಿಕ ಇಲಾಖೆ ಶೋಧನೆಗೆ ಲೋಕ ಅಧಿಕಾರಿಗಳು ವಾರೆಂಟ್ ಇಶ್ಯೂ ಮಾಡಿದ್ದು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರಂತೆ. ಲೋಕಾಯುಕ್ತದ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್, ಪೊಲೀಸ್ ಉಪಾಧೀಕ್ಷರು ಮತ್ತು 3 ಜನ ಪೊಲೀಸರ ನಿರೀಕ್ಷಕರ ತಂಡದಿಂದ ಈ ದಾಳಿಯಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕಚೇರಿಯಲ್ಲಿ ಕಾರ್ಮಿಕರಿಗೆ ವಿತರಿಸಿರುವಂತೆ 44,000 ಸ್ಮಾರ್ಟ್ ಕಾರ್ಡ್ಗಳು ಹಂಗೆ ಪತ್ತೆಯಾಗಿದೆ. ಕಚೇರಿಯಲ್ಲಿ ಕಾರ್ಮಿಕರ 1233 ಅರ್ಜಿಗಳು ಹಂಗೆ ಬಾಕಿ ಉಳ್ಕೊಂಡಿದೆ. ಕಾರ್ಮಿಕರು ಮೃತಪಟ್ಟ ಅರ್ಜಿಗಳು, ಹೆರಿಗೆ ಸೌಲಭ್ಯದ ಅರ್ಜಿಗಳು, ಬಾಲ ಕಾರ್ಮಿಕರ ಕೇಸ್, ಹಿಂಗೆ ಸಾಲು ಸಾಲು ಅವ್ಯವಹಾರಗಳು ಕಚೇರಿ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲೂ ಕೂಡ ಪತ್ತೆ ಹಚ್ಚಿದ್ದಾರಂತೆ ಲೋಕಾಯುಕ್ತ ಅಧಿಕಾರಿಗಳು. 1.10 ಕೋಟಿ ರೂಪಾಯಿ ಹಣ ಕಾರ್ಮಿಕರಿಗೆ ಹಂಚದೆ ಕಚೇರಿಯಲ್ಲೇ ಉಳಿಸಿಕೊಂಡಿದ್ದಾರಂತೆ ಇಲಾಖೆಯ ಅಧಿಕಾರಿಗಳು. ಯಾಕೆ ಅನ್ನೋದು ಅತಿದೊಡ್ಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಯೋಜನೆಗಳಿಗೆ ಸಂಬಂಧಿಸಿರುವ ಮತ್ತು ಇತರೆ ಸೌಲಭ್ಯದ ಕುರಿತು ದಾಖಲಾತಿ ಪರಿಶೀಲನೆಯಾಗಿದ್ದು ಬಾಕಿ ಇರುವ ಕೇಸ್ಗಳ ಬಗ್ಗೆ ಕೂಡ, ಕೆಲಸಗಳ ಬಗ್ಗೆ ಕೂಡ ಶೋಧ ಕಾರ್ಯಾಚರಣೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ಮುಂದುವರೆಸಿದ್ದಾರೆ.